ಇವತ್ತು ಬುಕ್ ಸ್ಟೋರಿಗೆ ಹೋಗಿದ್ವಿ. ಚಿಕ್ಕ ಚಿಕ್ಕ ಭಗವದ್ಗೀತೆ ಬುಕ್ಗಳು. ಈ ಕ್ಲಾಕ್ಸ್ ಟೇಬಲ್ ನೋಡ್ತಿದ್ದಾಗಂತೂ ನಾವೇ PUCಗೆ ಹೋಗ್ಬಿಟ್ವೇನೋ ಒಂದ್ಸಲ ಅಂತ ಅನಿಸ್ತು ನನಗೆ. ಅಮ್ಮಗೆ ಬುಕ್ಸ್ ತರಕ್ಕೆ ಹೋಗಿದ್ವಿ ಆ್ಯಕ್ಚುಲಿ. ಮುದ್ದುಗೆ ಮತ್ತು ಅಮ್ಮಗೆ ಇಷ್ಟು ವರ್ಷ ಸ್ಕೂಲಲ್ಲೇ ಕೊಡೋರು ಬ್ಯಾಗು ಬುಕ್ಸು ಎಲ್ಲನೂ. ಇದೇ ಮೊದಲನೇ ವರ್ಷ ಅವಳಿಗೆ ನೋಟ್ ಬುಕ್ಸು ಮತ್ತು ಟೆಕ್ಸ್ಟ್ ಬುಕ್ಸ್ ತರೋಣ ಅಂತ ಹೋಗಿದ್ವಿ. ನಮ್ಮ ಮುದ್ದು ಅಂತೂ ಆ ಶಾಪ್ ಒಳಗಡೆನೆ ಹೋಗ್ಬಿಟ್ಟಿದ್ದ. ಅವರು ಚಿಕ್ಕ ಹುಡುಗ ಅಲ್ವಾ, ಹೋಗ್ಲಿ ಬಿಡಿ ಅಂತ ಇದ್ರು. ಮುದ್ದುಗಂತೂ ಫುಲ್ ಇಂಪ್ರೆಸ್ ಆಗೋದ್ರು ಅವರು. ಈ ಬ್ರ್ಯಾಂಡಿಂದ ಪೆನ್ಸಿಲ್ ಬೇಕು ಅದು ಇದು ಅಂತೆಲ್ಲ ಕೇಳ್ತಾ ಇದ್ದ. ಈ ಥರ ಕಾಮಿಕ್ ಬುಕ್ಸ್ಗಳು, ಆಗಾಗ ಈ ಥರ ಪುಸ್ತಕಗಳನ್ನ ನೋಡ್ತಾ ಇದ್ರೆ ಸಾಕು, ಓದೋ ಹವ್ಯಾಸ ಹಂಗೆ ಎಳ್ಕೊಬಿಡುತ್ತೆ ಅಂತ ಅನ್ಸುತ್ತೆ. ಮತ್ತಿದು ಒಂದು ಲೈಟ್ ಬೇಕಿತ್ತು ಅಮ್ಮಗೆ, ಮತ್ತು ಲಂಚ್ ಬಾಕ್ಸ್ಗಳು, ವಾಟರ್ ಬಾಟಲು ಎಲ್ಲ ಒಂದೇ ದಿನ ಮುಗಿಸ್ಕೊಬಿಟ್ವಿ ಇವತ್ತು. ಮುದ್ದುಗೆ ತಗೊಂಡಿದ್ದು ಇದೆ ಪಿಂಕ್ ಕಲರ್ದು. ಅವನು ಪಿಂಕ್ ಬೇಡ, ನಾನೇನು ಹುಡುಗಿನ ಹಂಗೆ ಹಿಂಗೆ ಅಂತ ಇದ್ದ. ಬಟ್ ಬೇರೆ ಕಲರ್ ಇರಲಿಲ್ಲ, ಇದು ಅವನಿಗೆ ಕರೆಕ್ಟಾಗಿತ್ತು. ಓಪನ್ ಮಾಡಕ್ ಬರ್ದೆ ತುಂಬಾ ಬಾಕ್ಸ್ಗಳನ್ನ ಮುರಿದಾಕೊಂಡ್ಬಂದ್ಬಿಟ್ಟಿದ್ದ. ವಿಧಿ ಇಲ್ಲದೆ ಇದನ್ನು ತಗೊಂಡಿದ್ದು ಈ ಸಲ. ತುಂಬಾ ತರ ಬಾಕ್ಸ್ಗಳನ್ನ ತೋರಿಸಿದ್ರು, ಬಟ್ ನಾವು ಅದನ್ನ ಪಿಕ್ ಮಾಡಿದ್ವಿ. ಅವನಿಗೆ ಓಪನ್ ಮಾಡೋಕ್ಕೂ ಈಸಿಯಾಗಿ ಬರಬೇಕು ಅಂತ ಅದೊಂದೇ ಅವನ ಕೈಲಿ ಓಪನ್ ಮಾಡೋಕ್ಕಾಗಿತ್ತು, ಅದಕ್ಕೇನೆ. ಮತ್ತೆ ಇದೇ ವಾಟರ್ ಬಾಟಲ್ ಮುದ್ದುದು ಈ ಸಲ ಮತ್ತೆ ಹೊಸದು. ಹೆಚ್ಚು ಕಮ್ಮಿ ವರ್ಷಕ್ಕೊಂದು 10 ಆಗ್ತವೇನೋ. ಈ ಸಲ ಕೊಡ್ಸಲ್ಲ ಅಂತ ಹೇಳಿದ್ದೀನಿ. ಮನೆಗೆ ಸ್ವಲ್ಪ ಚಾಕುಗಳು ಬೇಕಿತ್ತು. ಆಮೇಲೆ ನನಗೊಂದು ಅಮ್ಮಗೊಂದು ವಾಟರ್ ಬಾಟಲ್ ತೊಗೊಂಡಿದ್ವಿ. ಇದೇ ನನ್ನ ವಾಟರ್ ಬಾಟಲ್. ಇದೇ ಸೇಮು ಅಮ್ಮಗೆ ಬ್ಲೂ ಕಲರ್ ತೊಗೊಂಡಿದ್ದಾಳೆ. ಅಂದರೆ ಇದು ಫ್ಲಾಸ್ಕ್ ಥರ ಬಿಸಿ ಇರುತ್ತಲ್ಲ, ಆ ಥರದ್ದು.